ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಈಗ ಎಲ್ಲಾ ಕಡೆ ಪೆಟ್ರೋಲ್ ಸಿಗ್ತಾ ಇಲ್ಲ, ಡೀಸೆಲ್ ಸಿಗ್ತಾ ಇಲ್ಲ ಅಂತ ಹೇಳಿ ವದಂತಿಗಳು ಹರಿದಾಡ್ತಾ ಇರೋ ಕಾರಣ ಈಗ ರಾಜ್ಯದ ಹಲವೆಡೆ ಈ ಪೆಟ್ರೋಲ್ ಡೀಸೆಲ್ ವದಂತಿಯಿಂದ ಜನರು ಕೂಡ ಒಂದಷ್ಟು ಕೆಂಗೆಟ್ಟು ಈಗ ಕೋಟೆನಾಡು ಚಿತ್ರದುರ್ಗದಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಎಂದಿನಂತೆ ಪೆಟ್ರೋಲ್ ಬಂಕ್ಗಳಿಗೆ ಬರ್ತಾ ಇರುವಂತಹ ಗ್ರಾಹಕರು ಈಗ ಚಿತ್ರದುರ್ಗ ಜಿಲ್ಲೆಯಲ್ಲಿ ಪೆಟ್ರೋಲ್ ಡೀಸೆಲ್ ಕೊರತೆ ಇಲ್ಲ, ಬಹುತೇಕ ಎಲ್ಲ ಬಂಕರ್ಗಳಲ್ಲೂ ಸ್ಟಾಕ್ ಲಭ್ಯವಿದೆ ಅಂತ ಹೇಳಿದ್ರು ಕೂಡ ಇಲ್ಲ, ಈ ಎಲ್ಲ ಜಿಲ್ಲೆಗಳಲ್ಲಿ ಪೆಟ್ರೋಲ್ ಡೀಸೆಲ್ನಲ್ಲಿ ಯಾವುದೇ ಕೊರತೆ ಇಲ್ಲ ಅಂತ ಹೇಳಿದ್ರು ಇಲ್ಲ, ನಮಗೆ ಪೆಟ್ರೋಲ್ ಬೇಕು ಅಂತ ಹೇಳಿ ಮುಗಿಬಿದ್ದು ಜನ ಪೆಟ್ರೋಲನ್ನು ಹಾಕ್ಸ್ಕೊಳ್ತಾ ಇದ್ರು. ಸೊ ಹಾಗಾಗಿ ಈಗ ಜನ ಕೂಡ ಅಷ್ಟೇ ಹೇಳ್ತಾ ಇದ್ದಾರೆ. ಅಲ್ಲಿನ ಅಲ್ಲಿನ ಪೆಟ್ರೋಲ್ ಬಂಕ್ ಮಾಲೀಕರು ಕೂಡ ಹೇಳ್ತಾ ಇದ್ದಾರೆ, ಯಾವುದೇ ರೀತಿ ಪೆಟ್ರೋಲ್ ಖಾಲಿ ಆಗಿಲ್ಲ, ಎಲ್ಲ ರೀತಿ ಸ್ಟಾಕ್ ಇದೆ, ನೀವು ಆರಾಮಾಗಿ ಬಂದು ಹಾಕ್ಸ್ಕೊಳ್ಬೋದು ಅಂತ. ಆದರೂ ಕೂಡ ನೋಡಿ ಯಾವ ರೀತಿಯಾಗಿ 4-5 ಕ್ಯಾನ್ಗಳನ್ನು ತಂದು ಫಸ್ಟು ಗಾಡಿ ಲೋಡನ್ನು ಮಾಡಿಸ್ಕೊಂಡು ಆಮೇಲೆ ಕ್ಯಾನ್ಗಳಿಗೆ ತಂದು ತುಂಬಿಸ್ಕೊಂಡು ಮತ್ತೆ ಬಾಟ್ಲ್ಗಳಿಗೆ ತುಂಬಿಸ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಒಂದು ವೇಳೆ ಏನಾದರೂ ಪೆಟ್ರೋಲ್ ಸಿಗಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಏನು ಮಾಡೋದು? ಇವರು ಇರಾನ್ ಮತ್ತು ಇಸ್ರೇಲ್ ನೋಡಿದ್ರೆ, ಅಮೇರಿಕಾ ನೋಡಿದ್ರೆ ಇನ್ನೂ ಯುದ್ಧವನ್ನು ಮಾಡ್ತಾನೇ ಇದ್ದಾರೆ. ಒಬ್ರಿಗೊಬ್ರು ಯುದ್ಧವನ್ನು ಮಾಡಿಕೊಂಡು ಅದರಲ್ಲೂ ತೈಲ ಘಟಕಗಳ ಮೇಲೆ ಅಟ್ಯಾಕನ್ನು ಮಾಡ್ತಾನೇ ಇದ್ದಾರೆ. ಈಗ ಅಲ್ಲಿಂದ ಸ್ಟಾಕ್ ಕಮ್ಮಿ ಆಯಿತು ಅಂತಂದರೆ ಯಾವ ರೀತಿಯಾಗಿ ಮತ್ತೆ ನಾವು ಇದಕ್ಕೆ ಹಾಹಾಕಾರ, ಈಗ ಗ್ಯಾಸ್ ಸಂಬಂಧಪಟ್ಟಂತೆ ಹೊಟ್ಟೆ ಊಟಕ್ಕೇ ಈ ರೀತಿಯಾಗಿ ನಾವು ಪರದಾಡ್ತಾ ಇದ್ದೀವಿ, ಇನ್ನು ಸಾರಿಗೆ ಅಂತ ಬಂದ್ಬಿಟ್ರೆ ನಾವು ಕೆಲ್ಸಕ್ಕೆ ಹೋಗೋದು ಹೇಗೆ, ನಾವು ಹೆಂಗೆ ಜೀವನ ಮಾಡೋದು ಅಂಥೇಳಿ ಮುಂದಾಲೋಚನೆಯಾಗಿಯೋ ಅಥವಾ ಆತಂಕವಾಗಿಯೋ ಈ ರೀತಿ ನಿರ್ಧಾರವನ್ನು ಈ ಒಂದು ಬೈಕ್ ಸವಾರರು ತೆಗೆದುಕೊಂಡಿರುವಂಥ ನಿರ್ಧಾರ ನಿಜಕ್ಕೂ ಒಂದು ರೀತಿ ಎಲ್ಲೋ ಒಂದು ರೀತಿ ಬೇಸರವನ್ನು ವ್ಯಕ್ತಪಡಿಸುತ್ತೆ. ಯಾಕೆ ಅಂತಂದರೆ ಈ ರೀತಿ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾನೇ ಇದೆ, ನಿಲ್ಲುತ್ತೆ ಅಂತಂದರೆ ಅದು ನಿಲ್ತಾ ಇಲ್ಲ. ಹಾಗಾಗಿ ಮುಂದಾಲೋಚನೆಯಾಗಿ ಈಗ ಏನು ಕ್ಯಾನ್ಗಳನ್ನು ತಂದು ಪೆಟ್ರೋಲನ್ನು ತುಂಬಿಸ್ಕೊಂಡು ಹೋಗ್ತಾ ಇದ್ದಾರೆ ಜನ. ಪೆಟ್ರೋಲ್ ಸ್ಟಾಕ್ ಇದೆ ಅಂತ ಹೇಳಿದ್ರು ಮುಂದಿನ ದಿನಗಳಲ್ಲಿ ಇರುತ್ತಾ ಇಲ್ವೋ ಅಂತ ಗೊತ್ತಿಲ್ಲ ಅಂತ, ಇರಲಿ ಅಂತ ಸೇಫ್ಟಿ ಈಗ ಈ ರೀತಿ ಮಾಡ್ಕೊಳ್ತಾ ಇದ್ದಾರೆ ಜನ. ಈಗ ಚಿತ್ರದುರ್ಗದಲ್ಲಿ, ದೊಡ್ಡಬಳ್ಳಾಪುರ, ದಾವಣಗೆರೆ ಎಲ್ಲ ಕಡೆ ಕೂಡ ಇದೇ ರೀತಿ ಜನ ಮಾಡ್ತಾ ಇದ್ದಾರೆ. ಪೆಟ್ರೋಲ್ ಇಲ್ಲ, ಇನ್ನು ಕೆಲವು ಕಡೆ ಪೆಟ್ರೋಲ್ ನೋ ಸ್ಟಾಕ್ ಅಂತ ಹಾಕಿರುವಂಥ ಕಾರಣ ಎಲ್ಲೋ ಒಂದು ರೀತಿ ಭಯಭೀತರಾಗಿದ್ದಾರೆ ಪ್ರಯಾಣಿಕರು ಅಂತ ಕೂಡ ಹೇಳಬಹುದು.